ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ. ಇದನ್ನ ಸೆಕ್ಯುಲರಿಸಂ ಪರಿಧಿ ಒಳಗಡೆ ತೆಗೆದುಕೊಂಡು 100ಕ್ಕೆ 100ರಷ್ಟು ಹಿಂದೂ ಸಂಪ್ರದಾಯದ ಪ್ರಕಾರವಾಗಿ ನಡೆಯುವಂತ ದಸರಾಕ್ಕೆ ಕನ್ನಡಾಂಬೆಯನ್ನ ಭುವನೇಶ್ವರಿಯಾಗಿ ಒಪ್ಪದ ಬಾನು ಮುಷ್ತಾಕುಬ್ ಚಾಮುಂಡೇಶ್ವರಿಯನ್ನ ನಾಡದೇವತೆಯಾಗಿ ಒಪ್ತಾರ ಅನ್ನೋ ಪ್ರಶ್ನೆ ಇಟ್ಟುಕೊಂಡು ನಾನು ಕೋರ್ಟನ್ನು ಅಪ್ರೋಚ್ ಮಾಡಿದ್ದೆ. ಹಾಗಾಗಿ ಇವತ್ತು ಅವರು ಸೆಕ್ಯುಲರಿಸಮ್ ಅನ್ನೋದು ತಂದಿದ್ದಾರಲ್ಲ, ಅದಕ್ಕೋಸ್ಕರ ನಾನು ಈ ಪ್ರಶ್ನೆಯನ್ನ ಇಡೀ ಸಮಾಜಕ್ಕೆ ನಾನು ಕೇಳ್ತೀನಿ. ಯಾಕೆಂದ್ರೆ ಏನೇ ಕಾಂಗ್ರೆಸ್ ಅವ್ರಿಗೆ ಕೇಳಿದ್ರು ಕೂಡ ಅವರು ಓಲೈಸುವಂತಹ ಒಂದು ರಾಜಕಾರಣದಲ್ಲಿ ಇರೋದ್ರಿಂದ ಅವ್ರಿಗೆ ಕಿವಿಗೆ ಯಾವುದೂ ಬೀಳಲ್ಲ. ಹಾಗೆ ಮಾತೆತ್ತಿರ ನಿಸಾರ್ ಅಹಮದ್ ಅಂತೇಳಿ ನಿಸಾರ್ ಅಹಮದ್ ಅವ್ರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ರು ಕೂಡ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಯವರ ಆದಿಯಾಗಿ ಅವರಲ್ಲಿರುವಂಥ ಸಚಿವ ಸಂಪುಟದ ಬಹಳಷ್ಟು ಸಚಿವರು ಇರ್ಬೋದು, ಶಾಸಕರು ಇರ್ಬೋದು, ಸರಸ್ವತಿಯ ಶಾಪಪುತ್ರರ ಥರನೇ ಪ್ರತಿಕ್ರಿಯಿಸ್ತಾ ಇರ್ತಾರೆ. ಹಾಗಾಗಿ ನಾನು ನಾಗರಿಕ ಸಮಾಜದ ಅವಗಾಹನಕ್ಕೆ ಇದನ್ನು ಬಿಟ್ಬಿಟ್ಟಿದ್ದೀನಿ. ಇಲ್ಲ, ವಿಶ್ವಾಸಾರ್ಹತೆ ಬಗ್ಗೆ ಪ್ರಶ್ನೆ ಮಾಡಿಲ್ಲ. ಕೋರ್ಟಲ್ಲಿ ಒಂದು ತಿಳ್ಕೊಳ್ಳಿ ನೀವು, ಮುನ್ಸಿಫ್ ಕೋರ್ಟ್ ಇರುತ್ತೆ, ಸಿವಿಲ್ ಕೋರ್ಟ್ ಇರುತ್ತೆ, ಸೆಷನ್ ಕೋರ್ಟ್ ಇರುತ್ತೆ, ಹೈಕೋರ್ಟ್ ಇರುತ್ತೆ, ಸುಪ್ರೀಂ ಕೋರ್ಟ್ ಇರುತ್ತೆ. ನ್ಯಾಯ ವ್ಯವಸ್ಥೆಯಲ್ಲೂ ಕೂಡ ಕೆಳಗಿನ ಹಂತದವ್ರಿಗೆ ಇಲ್ಲಿವರೆಗೂ ಇದೆ. ನ್ಯಾಯ ವ್ಯವಸ್ಥೆ ಮೇಲ್ಗಡೆವರೆಗೂ ಕೂಡ ಸುಪ್ರೀಂ ಕೋರ್ಟಲ್ಲಿ ಹೋದ್ರೂ ಕೂಡ ಅಲ್ಲಿ 7 ಜಡ್ಜ್ಗಳದ್ದು ಬೆಂಚ್ ಬೇಕಾ, ಅದಕ್ಕಿಂತ ಹೆಚ್ಚು ಜಡ್ಜ್ಗಳ ಬೆಂಚ್ ಬೇಕಾ, ಈ ರೀತಿ ವಿಸ್ತೃತವಾದ ಬೆಂಚ್ಗಳಲ್ಲೂ ಕೂಡ ಪರಾಮರ್ಶನೆ ಮಾಡುವಂಥದ್ದು ಇದೆ. ಇಲ್ಲಿ ನಾನು ಒಂದು ಪ್ರಶ್ನೆಯನ್ನ ಸೆಕ್ಯುಲರಿಸಮ್ ಅನ್ನೋದನ್ನ ಇಟ್ಕೊಂಡು ಇದಕ್ಕೆ ಅವಕಾಶವನ್ನು ಕೊಡಲಾಗಿದೆಯಲ್ಲ, ಹಾಗಾಗಿ ಈ ಒಂದು ನಮ್ಮ PILಗಳನ್ನು ಡಿಸ್ಮಿಸ್ ಮಾಡಲಾಗಿದೆಯಲ್ಲ, ಹಾಗಾಗಿ ನಾನು ಕೂಡ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಸದ್ಬಳಕೆಯನ್ನು ಮಾಡಿಕೊಂಡು ಕೋರ್ಟು ಸಂವಿಧಾನ ಕೊಟ್ಟಿರುವಂಥ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ನಾನು ಇಲ್ಲಿ ಸದ್ವಿನಿಯೋಗವನ್ನು ಮಾಡಿಕೊಂಡು ನಾನು ನಾಗರಿಕ ಸಮಾಜಕ್ಕೆ ಹಾಗೂ ನಿಮ್ಮ ಮುಖಾಂತರವಾಗಿ ಎಲ್ಲರನ್ನೂ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನೀವು ಹಿಂದೂ ಧರ್ಮಕ್ಕೆ ಜೊತೆಗೆ ಹಿಂದೂ ದೇವಾಲಯಕ್ಕೆ ಜೊತೆಗೆ ಅರ್ಚಕರಿಗೆ ನೀವು ಏನೇನು ಮಾಡಿದ್ದೀರಾ ಅದನ್ನ ಡಿಬೇಟ್ ಮಾಡ್ಲಿಕ್ಕೆ ಬರ್ತೀರಾ ಅಂತ ನೇರವಾಗಿ ಪ್ರದೀಪ್ ಈಶ್ವರ್ ಅವರು ನಿಮಗೆ ಚಾಲೆಂಜ್ ಹಾಕಿದ್ರು. ಬೇರೆ ಏನಾದ್ರು ಇದ್ರು ಕೇಳಿ. ಆಮೇಲೆ ಒಂದ್ ಹೇಳ್ತೀನಿ ನಿಮ್ಮಲ್ಲಿ. ನಮ್ಮಲ್ಲಿ ದಾಸರ ಪದ ಇದೆ, ಗುದ್ದಾಡಿದ್ರೆ ಗಂಧದ ಜೊತೆ ಗುದ್ದಾಡ್ಬೇಕು ಅಂತ, ಮೈಗೆ ಸುಗಂಧ ಆದ್ರೂ ಅಂಟ್ಕೊಳ್ಳುತ್ತೆ ಅಂತ, ಹಂದಿಗಳ ಜೊತೆ ಗುದ್ದಾಡ್ಬೇಡಿ ಅಂತ ಹೇಳ್ತೀರಿ. ಆಯ್ತಾ? ಕೆಲವ್ರದ್ದು ಬಾಯೋ ಬತ್ಲ ಮನೇನೋ ಅಂತ ನಮಗೆ ಅನುಮಾನ ಕಾಡುತ್ತೆ. ಅಂಥವ್ರ ಬಗ್ಗೆ ಎಲ್ಲ ಬಿಟ್ಬಿಡಿ. ಈಗ ನಿಮ್ಮ ಚಾನಲಲ್ಲೇ ನೆನ್ನೆ ಒಬ್ರು ಒಂದು ಪ್ರಶ್ನೆ ಕೇಳಿದ್ದಕ್ಕೋಸ್ಕರ ಎಲ್ಲರನ್ನು ಅಪ್ಪ ಅವ್ರ ಅಪ್ಪಂದ ಇವ್ರ ಅಪ್ಪಂದ ಅಂತ ಹೇಳಿದ್ರು. ಕೊನೆಗೆ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ನಮ್ಮ ಮಾವ ಇದಾನ ಅಂತ ಕೇಳಿದ್ರು. ಮಾವ ಇಲ್ಲ ಅಂದಮೇಲೆ ಭರವಸೆ ಯಾಕೆ ಕೊಟ್ಟೆ ಅಂತ ಒಬ್ಬ ಅಲ್ಲಿ ಪತ್ರಕರ್ತರ ಕೇಳಿದ ಪ್ರಶ್ನೆಯವನಿಗೆ ಉತ್ತರ ಇಲ್ಲ. ಈ ಥರ ಕೂಗುಮಾರಿಗಳದೆಲ್ಲ ವಿಚಾರ ಬಿಡಿ. ಚರ್ಚೆಗೆ ಇವತ್ತಲ್ಲ, ನಾನು ಅವತ್ತು ಹೇಳಿದ್ದೀನಿ, ಸಂತೋಷ್ ಲಾಡ್ ಅವ್ರಿಗೂ ಹೇಳಿದ್ದೀನಿ, ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಹೇಳಿದ್ದೀನಿ, ಅಥವಾ ಕಾಂಗ್ರೆಸ್ನವ್ರು ನೀವು ಒಂದು ಟೀಮ್ ಕಟ್ಕೊಂಬನ್ನಿ, ನಾವು ಒಬ್ಬನೇ ಬರ್ತೀನಿ, ಎಲ್ಲ ವಿಚಾರದ ಬಗ್ಗೆ ಚರ್ಚೆ ಮಾಡೋಣ. ಆಗ ಆ ಡಿಬೇಟ್ನಲ್ಲಿ ನಾನೆಲ್ಲ ಉತ್ತರವನ್ನು ಕೊಡ್ತೀನಿ. ನಾನು ರೆಡಿ ಇದ್ದೀನಿ, ನೀವು ಯಾವ ಥರ ಕರೀರಿ. ವಕ್ಫ್ ತಿದ್ದುಪಡಿ ಕಾಯ್ದೆಗೆ ಓಕೆ ಅಂತಿದೆ, ಯಾವುದೇ ಕಾನೂನು ಸಂಬಂಧಪಟ್ಟಂತೆ ಮಾಡಿದ್ದಾರೆ ಅದನ್ನ ಅಂತ ಹೇಳಿದ್ದಾರೆ. ಅದ್ರ ಕೆಲವೊಂದು ನಿಬಂಧನೆಗಳಿಗೆ ತಡೆ ಕೊಟ್ಟಿದ್ದಾರೆ. ನನಗೆ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ. ನಾನೆಲ್ಲ ಮುಂಬೈಗೆ ಹೋಗಿದ್ದೆ, ಅಲ್ಲಿಂದ ಅಲ್ಲೊಂದು ಸ್ಪೀಚ್ ಇತ್ತು, ಅದು ಮುಗಿಸಿ ನಾನು ಬರ್ತಾ ಇದ್ದೀನಿ. ವಿಷಯಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರು ಕಮೆಂಟ್ ಮಾಡಿದ್ದಾರೆ, ನಾವು ದೇವರು ಮಾಡಿದ್ದೀರಿ ಅಂತ ಅನ್ಕೋತೀವಿ. ಇದು ಜಾತ್ಯತೀತ ರಾಷ್ಟ್ರ. ಪ್ರತಾಪ್ ಸಿಂಹ ಅವರು 2 ಬಾರಿ MP ಆಗಿದ್ದಾರೆ. ಅವ್ರು ಇಷ್ಟು ಅರ್ಥ ಆಗಲ್ಲ ಅಂದ್ರೆ ಅವ್ರನ್ನ ಯಾವ ಶಬ್ದಗಳನ್ನು ಕರಿಬೇಕು, ಮೂರ್ಖಾನ್ ಕರಿಬೇಕ ನಾನು ಅಂತ ಕೇಳಿದ್ದಾರೆ. ಏನ್ ಬೇಕಾದ್ರೆ ಕರೀರಿ ಸರ್. ನಿಮ್ಮನ್ನು ಸೋಷಿಯಲ್ ಮೀಡಿಯಾದಲ್ಲಿ ಏನೇನು ಕರೀತಾರೆ ಅಂತ ಒಂದ್ಸರಿ ಕಾಮೆಂಟ್ಸ್ ತೆಗೆದು ನೋಡಿ. ನಿಮ್ಮನ್ನು ಏನೇನು ಕರೀತಾರೆ ಅಂತ ಹೇಳಿದ್ರೆ ನೀವು ಮುಖ ಮುಚ್ಕೊಂಡು ಓಡಾಡಬೇಕಾಗುತ್ತೆ. ಆ ಥರ ಕಾಮೆಂಟ್ಸ್ ನಿಮ್ಗಿರುತ್ತೆ. ದಯವಿಟ್ಟು ಇದೆಲ್ಲ ಬಿಟ್ಬಿಡಿ. ನೀವೊಂದು ರಾಜ್ಯದ ಗುರುತರ ಸ್ಥಾನದಲ್ಲಿ ಇರುವಂಥವ್ರು, ನಿಮಗೆ ನೀವು ಕಾನೂನು ಪದವೀಧರರು, ಆ ಮೂಡ್ ಹಾಕಿ 14 ಸೈಟನ್ನ ಟೋಪಿ ಹಾಕಿದಿರಿ ಅಂತ ಗೊತ್ತಿದ್ರು ಕೂಡ ಇಲ್ಲಿ ಬಂದು ಬಡಾಯಿ ಕೊಚ್ಚಕ್ಕೆಲ್ಲ ಬರಬೇಡಿ. ಅವೆಲ್ಲ ಮನೆ ಒಳಗಡೆ ಇಟ್ಕೊಬೇಡಿ ಅಷ್ಟೇನೆ. ಸರ್, ಹಿಂದೂಗಳಲ್ಲಿ ಅಸಮಾನತೆ ಇದೆ, ಅದಕ್ಕೆ ಮತಾಂತರವಾಗ್ತಿದ್ದಾರೆ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ನಾನು ಒಂದು ಕೇಳಲಿಕ್ಕೆ ಬಯಸ್ತೇನೆ. ಹಿಂದೂಗಳಲ್ಲಿ ಅಸಮಾನತೆ ಇದೆ, ತಾರತಮ್ಯ ಇದೆ ಅನ್ನೋ ಕಾರಣಕ್ಕೆ ಕ್ರೈಸ್ತರಾಗಿಯೋ ಮುಸಲ್ಮಾನರಾಗಿಯೋ ಕನ್ವರ್ಟ್ ಆದ್ರು ಅಂತ ತಿಳ್ಕೊಳ್ಳಿ. ಕನ್ವರ್ಟ್ ಆದಮೇಲೆ ಅಲ್ಲಿ ಸಮಾನತೆ ಅನ್ನೋದು ಸಿಗ್ಬೇಕಲ್ವಾ? ಕನ್ವರ್ಟ್ ಆದಮೇಲೆ ಕನ್ವರ್ಟ್ ಆಗಿರುವಂಥ ನಮ್ಮ ಕಾಲೋನಿಯ ಜನರಿಗೆ ಜೊತೆ KJ ಜಾರ್ಜು, ಮಾರ್ಗರೆಟ್ ಆಳ್ವಾ, ಆಸ್ಕರ್ ಫರ್ನಾಂಡಿಸು ಇಂಥವರೆಲ್ಲ ಸಂಬಂಧ ಬೆಳೆಸ್ಬೇಕು ತಾನೆ, ಸಮಾನತೆ ಸಿಗ್ಬೇಕಲ್ವಾ? ಸಂಬಂಧ ಬೆಳೆಸ್ತಿದ್ರಾ? ಅಲ್ಲಿ ಹೋಗಿ ಕನ್ವರ್ಟ್ ಆಗಿ ಆದ್ಮೇಲೂ ಕೂಡ ಜೀಸಸ್ ಏನು ಹೇಳಿ, ಜೀಸಸ್ ಹುಟ್ಟಿರೋದು ಜಗತ್ತಿನ ಪಾಪ ಪರಿಹಾರಕ್ಕಂತೆ. ನೀವು ಜೀಸಸ್ಸನ್ನು ನಂಬಿದ್ರೆ ನಿಮ್ಮ ಪಾಪ ಪರಿಹಾರ ಆಗುತ್ತಂತೆ. ಇವರೆಲ್ಲರೂ ಕೂಡ ಕನ್ವರ್ಟ್ ಆಗೋಗ್ಬಿಟ್ರಲ್ಲ. ಕನ್ವರ್ಟ್ ಆದ್ಮೇಲೂ ಕೂಡ ಆದಿ ಕರ್ನಾಟಕ ಕ್ರೈಸ್ತ, ಬಲಿಜ ಕ್ರೈಸ್ತ, ಗೌಡ ಕ್ರೈಸ್ತ,
ಲಿಂಗಾಯತ ಕ್ರೈಸ್ತ, ಬ್ರಾಹ್ಮಣ ಕ್ರೈಸ್ತ, ಅದರಲ್ಲಿ ಮಾಧ್ವ ಕ್ರೈಸ್ತ ಅಲ್ಲಿ ಯಾಕೆ ಬಂತು? ಸಮಾನತೆ ಸಿಕ್ಕಾಗಿದೆಯಲ್ಲ ಸರ್. ಸಮಾನತೆ ಸಿಕ್ಕಿ ಆದ್ಮೇಲೆ ಅವ್ರನ್ನ ರಿಸರ್ವೇಶನ್ ಪರಿಧಿಯಿಂದ ಆಚರಿಡ್ಬೇಕಲ್ವಾ? ನೀವು ಜಾತಿ ಗಣತಿ ಒಳಗಡೆ ಮತ್ತೆ 47 ಸಬ್ ಕಾಸ್ಟ್ಗಳು ಏನು ಹಿಂದೂ ಸಬ್ ಕಾಸ್ಟ್ಗಳನ್ನ ಅದಕ್ಕೆ ಮುಂದಕ್ಕೆ ಕ್ರಿಶ್ಚಿಯನ್ ಅಂತ ಸೇರಿಸ್ಕೊಂಡು ಯಾಕೆ ಮಾಡಿದ್ರಿ? ಸಮಾನತೆ ಅಲ್ಲಿ ಸಿಗ್ಬೇಕಿತ್ತಲ್ಲ ಸರ್. ಸಿದ್ದರಾಮಯ್ಯನವರಿಗೆ ಪ್ರಾಬ್ಲಮ್ ಏನಾಗಿದೆ ಅಂತಂದ್ರೆ, ಸಿದ್ದರಾಮಯ್ಯನವರು ಮೂಲತಃ ಒಬ್ಬ ಕುರುಬ ಜನಾಂಗಕ್ಕೆ ಸೇರಿದಂಥವ್ರು. ಹಾಗೆ ಜೀಸಸ್ ಕ್ರೈಸ್ಟ್ ಕೂಡ ಕುರುಬನೇ, ಗುಡ್ ಶೆಫರ್ಡ್. ಪಾಪ ಅವ್ರಿಗೆ ಏನು ಅನ್ಸ್ಬಿಟ್ಟಿದೆ ಅಂತಂದ್ರೆ, ಯಾರ್ಯಾರು ಕನ್ವರ್ಟ್ ಆಗ್ತಾರಲ್ವಾ ಅವರೆಲ್ಲರೂ ಕೂಡ ಒಂದ್ಸರಿ ಕನ್ವರ್ಟ್ ಆದ್ರೆ ನಮ್ಮ ಕುರುಬರು ಆಗ್ಬಿಡ್ತಾರೆ ಅಂತ ತಿಳ್ಕೊಂಡಿದ್ದಾರೆ ಅವರು. ಅವರೆಲ್ಲ ನನಗೆ ಓಟ್ ಹಾಕ್ತಾರೆ, ಅದಕ್ಕೋಸ್ಕರ ಅವ್ರಿಗೆಲ್ಲ ಅವಕಾಶ ಕೊಡೋಣ, ಅದಕ್ಕೆ ಮತಾಂತರ ನಿಷೇಧ ಕಾಯ್ದೆನೆಲ್ಲ ವಾಪಸ್ ತಗೊಳ್ಳೋಣ ಅಂತ ಹೊರಟಿದ್ದಾರೆ ಸಿದ್ದರಾಮಯ್ಯನವರೇ. ನೀವು ಇಸ್ಲಾಮಲ್ಲಿ ಕ್ರಿಶ್ಚಿಯಾನಿಟಿ ಎರಡಲ್ಲೂ ಕುರುಬರು ಹಿಂದೆಲ್ಲೇ ಇರೋವಂಥದ್ದು ತೆಗೆದು ನೋಡಿ. ಅವರೆಲ್ಲರೂ ಕನ್ವರ್ಟ್ ಆಗಿ ಅವ್ರ ಸಂಖ್ಯೆ ಜಾಸ್ತಿ ಆದಮೇಲೆ ಫಸ್ಟು ನಿಮ್ಮನೆಗೆ ಕಲ್ಬಿಸಾಡ್ತಾರೆ, ಫಸ್ಟ್ ನಿಮ್ಮನ ಮೇಲೆ ದಾಳಿ ಮಾಡ್ತಾರೆ. ಇವತ್ತು ಗೊತ್ತಿಲ್ಲ ನಿಮ್ಮನ್ನು ಬಳಸ್ಕೊಳ್ತಾ ಇದ್ದಾರೆ. ನೀವು ಅದನ್ನು ಅರ್ಥ ಮಾಡಿಕೊಳ್ಳೋದಲ್ಲೇ ಇವಾಗ ಈ ಥರದೆಲ್ಲ ಪಾಠ ಹೇಳಲಿಕ್ಕೆ ಹೋಗ್ಬಿಡಿ. ಕನ್ವರ್ಟ್ ಆದಮೇಲೆ ಸಮಾನತೆ ಸಿಕ್ಕಿ ನಿಮ್ಮ ಜಾರ್ಜು ಮಗನಿಗೆ ಅವ್ರ ಕುಟುಂಬದಲ್ಲಿ ಯಾರಿಗಾರು ಸಂಬಂಧ ಬೆಳ್ಸಕ್ಕೆ ಹೇಳಿ. ಅಲ್ಲಿ ಸಮಾನತೆ ಸಿಕ್ಕಿ ಆದಮೇಲೆ ಅವ್ರದ್ದು ಪಾಪ ಪರಿಹಾರ ಆದಮೇಲೆ ಮತ್ತ್ಯಾಕೆ ಅವ್ರನ್ನ ನೀವು ಅವ್ರಿಗೆ ಇಲ್ಲಿ ರಿಸರ್ವೇಶನ್ ಕೊಡಲಿಕ್ಕೆ ಅವ್ರನ್ನ ಜಾತಿ ಗಣತಿನಲ್ಲಿ ಹಿಂದೂ ಉಪಜಾತಿಗಳ ಹೆಸರನ್ನೇ ಇಟ್ಕೊಂಡ್ಬಿಟ್ಟು ನೀವು ಯಾಕೆ ಜಾತಿ ಗಣತಿ ಮಾಡಕ್ಕೆ ಹೊರಟಿದ್ದೀರಿ ಸರ್? ಈ ಥರ ಎಲ್ಲ ರಾಜ್ಯದ ಮುಖ್ಯಮಂತ್ರಿ ಇದ್ದೀರಿ, ಈ ಥರ ಎಲ್ಲ ಮಾತಾಡಕ್ಕೆ ಹೋಗ್ಬೇಡಿ ಸರ್. ವಿಚಾರರಹಿತವಾಗಿ ಇರಬಾರ್ದು ನಿಮ್ಮ ಹೇಳಿಕೆಗಳು. ನೀವು ಇನ್ನೂ 10 ವರ್ಷ ಆದ್ಮಂತ್ರೂ ಕೂಡ ನೀವು ಕೊಟ್ಟಿರೋಂಥ ಹೇಳಿಕೆಗಳ ಬಗ್ಗೆ ಜನ ಪರಾಮರ್ಶೆ ಮಾಡ್ತಿರ್ತಾರೆ. ನೀವು ಸೋನಿಯಾ ಗಾಂಧಿ ಅವರನ್ನೇ 2006ಕ್ಕಿಂತ ಮೊದಲು ಅವಳು ಇವಳು ಮುಂಡೆ ಗಂಡಸತ್ತವಳು ಅಂತ ಹೇಳ್ತಿದ್ರಿ. ಜನ ಇವತ್ತು ನೆನಪಡ್ಕೊಳ್ತೀರಿ, ಇವತ್ತು ಬಂದು ಅವಳು ನದಿದೇವತೆ ಅಂತ ಮೇಡಮ್ ಬಗ್ಗೆ ಹೇಳ್ತಾ ಇರ್ತೀರಿ. ಜನ ಇದು ದಾಖಲೆ ರೂಪದಲ್ಲಿ ಇರುತ್ತೆ ಸರ್. ಸಾರ್ವಜನಿಕ ಜೀವನದಲ್ಲಿ ಇರುವಂಥವ್ರು ನಾವು ಮಾತುಗಳನ್ನು ಅಳೆದು ತೂಗಿ ಆಡಬೇಕಾಗುತ್ತೆ. ಪ್ರತಾಪ್ ಸಿಂಹನು ವೈಯಕ್ತಿಕವಾಗಿ ಬೈತೀರ, ಬೈಕೊಳ್ಳಿ ಸರ್, ನಮ್ಗೇನು ಬೇಜಾರಿಲ್ಲ. ಆದರೆ ವಿಚಾರಗಳ ಬಗ್ಗೆ ಮಾತಾಡಬೇಕಾದ್ರೆ ತರ್ಕಬದ್ಧವಾಗಿ ಮಾತಾಡೋದ್ರ ರೂಢಿಸ್ಬಿಡಿ ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.